ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಸುಂಕ ಸಮರ ಸಾರಿರತಕ್ಕಂಥ ಅಮೆರಿಕ ಅಧ್ಯಕ್ಷರ ವಿರುದ್ಧ ಈಗ ಅಮೆರಿಕದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಯಾವಾಗ ವೆನೆಜುವೆಲಾ ಮೇಲೆ ಟ್ರಂಪ್ ದಾಳಿ ಮಾಡಿ ಅಲ್ಲಿನ ಅಧ್ಯಕ್ಷರನ್ನು ಬಂಧಿಸಿದ್ರು, ಈಗ ವಿಶ್ವದಾದ್ಯಂತ ಟ್ರಂಪ್ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಆದರೆ ಟ್ರಂಪ್ ಪ್ರತಿಭಟನೆ ಮಾಡ್ತಿರುವ ದೇಶಗಳ ಮೇಲೂ ಕೂಡ ದಾಳಿ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಭಾರತದ ಮೇಲೂ ಮತ್ತೆ ಸುಂಕ ಸಮರ ಸಾರಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಡೊನಾಲ್ಡ್ ಟ್ರಂಪ್ ಕಟ್ಟಾಜ್ಞೆಯಂತೆ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಹಾಗೂ ಅವರ ಪತ್ನಿಯನ್ನ ಅಮೆರಿಕ ಸೇನೆ ಬಂಧನ ಮಾಡಿತ್ತು. ಇದಕ್ಕೆ ಜಗತ್ತಿನೆಲ್ಲೆಡೆ ಪ್ರತಿಭಟನೆಗಳು ವ್ಯಕ್ತವಾಗ್ತಿದೆ. ಟ್ರಂಪ್ರನ್ನ ಸರ್ವಾಧಿಕಾರಿ, ಕಿಡ್ನಾಪರ್, ಟ್ಯಾಕ್ಸ್ ಟೆರರ್ ಅಂತೆಲ್ಲ ಹೀಯಾಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇರುವಾಗಲೇ ಡೊನಾಲ್ಡ್ ಟ್ರಂಪ್ ಇವತ್ತು ಮತ್ತೆ 4 ದೇಶಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ಭಾರತನೂ ಒಂದು. ಭಾರತದಿಂದ ನನಗೆ ಸಂತೋಷ ಆಗುತ್ತಿಲ್ಲ, ಸುಂಕ ಹೆಚ್ಚಿಸುತ್ತೇನೆ ಅಂತ ಟ್ರಂಪ್ ತಪರಾಕಿ. ಭಾರತದವರು ನಮ್ಮ ಹತ್ರನೇ ತೈಲ ಖರೀದಿ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕಿದ್ರು. ಹೋಗ್ಲಿ, ಕಡಿಮೆ ಬೆಲೆಗೆ ಭಾರತಕ್ಕೆ ತೈಲ ಪೂರೈಕೆ ಮಾಡ್ತಾರಾ ಅಂದ್ರೆ ಅದೂ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಅಮೆರಿಕ ಗೊಡ್ಡು ಬೆದರಿಕೆಗೆ ಧಮಕಿಗೆ ಬಗ್ಗಲಿಲ್ಲ. ಆಪ್ತ ಮಿತ್ರ ರಷ್ಯಾ ಅಧ್ಯಕ್ಷ ಭಾರತದ ಬೆನ್ನಿಗೆ ನಿಂತರು. ಇದರಿಂದ ಕೆರಳಿ ಕೆಂಡವಾಗಿರೋ ಟ್ರಂಪ್ ಭಾರತದ ಮೇಲೆ ಮತ್ತೆ ಸುಂಕ ಹೇರಿಕೆ ಮಾಡುವ ಬೆದರಿಕೆ ಹಾಕಿದ್ದಾರೆ. ಭಾರತ ಸಮಸ್ಯೆಗೆ ಸಿಲುಕಲಿದೆ ಅಂತ ಟ್ರಂಪ್ ಹೆದರಿಸೋ ಕೆಲಸ ಮಾಡಿದ್ರು. ಆದರೆ ಇದಕ್ಕೆ ಭಾರತ ತಲೆ ಕೆಡಿಸಿಕೊಂಡಿಲ್ಲ. ಟ್ರಂಪ್ ಬೆದರಿಕೆ ಮಾತು ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ. ಈಗಾಗಲೇ ಇರಾಕ್, ಪನಾಮಾ ಮತ್ತು ವೆನೆಜುವೆಲಾ ಮೇಲೆ ದಾಳಿ ಮಾಡಲಾಗಿದೆ. ಈಗ ಉತ್ತರ ಅಮೆರಿಕದ ಮೆಕ್ಸಿಕೋ ನಗರ, ಕೆರಿಬಿಯನ್ ದ್ವೀಪ ರಾಷ್ಟ್ರ ಕ್ಯೂಬಾ ಮತ್ತು ದಕ್ಷಿಣ ಅಮೆರಿಕದ ಕೊಲಂಬಿಯಾ, ಈ 3 ದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ 3 ದೇಶಗಳ ಸರ್ಕಾರಕ್ಕೆ ಅಧಿಕೃತವಾಗಿ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಉತ್ತರ ಅಮೆರಿಕದ ಮೆಕ್ಸಿಕೋ, ಕೆರಿಬಿಯನ್ ದ್ವೀಪ ರಾಷ್ಟ್ರ ಕ್ಯೂಬಾ ಮತ್ತು ದಕ್ಷಿಣ ಅಮೆರಿಕದ ಕೊಲಂಬಿಯಾ ಈಗ ಟ್ರಂಪ್ ಟಾರ್ಗೆಟ್ ಆಗಿವೆ. ಇದಕ್ಕೆ ಟ್ರಂಪ್ ಕೊಟ್ಟಿರುವ ಕಾರಣ ಮತ್ತದೇ ಮಾದಕ ವಸ್ತುಗಳ ಕಳ್ಳ ಸಾಗಾಣೆ ಮತ್ತು ಮಾನವ ಕಳ್ಳ ಸಾಗಾಣೆ. ಕ್ಯೂಬಾದ ವಲಸಿಗರಿಂದ ಅಮೆರಿಕಾಗೆ ಸಮಸ್ಯೆ ಎದುರಾಗಿದೆ. ಕ್ಯೂಬಾ ಸರ್ಕಾರ ಸಹಕರಿಸಿದ್ರೆ ನೆರವು ನೀಡುತ್ತೇವೆ, ಇಲ್ಲದಿದ್ರೆ ಸುಮ್ಮನಿರಲ್ಲ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಕೊಲಂಬಿಯಾದಲ್ಲಿ 3 ದೊಡ್ಡ ಕೊಕೈನ್ ಡ್ರಗ್ಸ್ ಕಾರ್ಖಾನೆಗಳಿವೆ. ಅಲ್ಲಿ ತಯಾರಿಸಿದ ಕೊಕೈನ್ ಡ್ರಗ್ಸ್ ಅನ್ನ ಅಮೆರಿಕಾಗೆ ಸಪ್ಲೈ ಮಾಡಲಾಗ್ತಾ ಇದ್ದು, ಈ ಕಳ್ಳ ವ್ಯವಹಾರದಲ್ಲಿ ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವೋ ನೇರ ಪಾತ್ರವಿದೆ. ಹಾಗಾಗಿ ದಾಳಿ ಮಾಡುವುದಾಗಿ ಟ್ರಂಪ್ ಹೇಳ್ತಿದ್ದಾರೆ. ಇನ್ನು ಟ್ರಂಪ್ ಕೆಂಗಣ್ಣಿಗೆ ಸಿಲುಕಿರುವ 3ನೇ ದೇಶ ಅಂದ್ರೆ ಮೆಕ್ಸಿಕೋ. ಮೆಕ್ಸಿಕೋ ಅಧ್ಯಕ್ಷ ಕ್ಲಾಡಿಯಾಗೆ ಆಡಳಿತದ ಮೇಲೆ ನಿಯಂತ್ರಣವಿಲ್ಲ. ಮಾದಕ ದ್ರವ್ಯ ತಯಾರಕರು ಮೆಕ್ಸಿಕೋ ದೇಶವನ್ನ ಆಳುತ್ತಿದ್ದಾರೆ. ನಾವು ಸಹಾಯ ಮಾಡ್ತೀವಿ ಅಂದ್ರೂ ಮೆಕ್ಸಿಕೋ ಅಧ್ಯಕ್ಷ ಒಪ್ಪಿಲ್ಲ. ಹೀಗಾಗಿ ಅಮೆರಿಕ ಏನಾದರೂ ಮಾಡಲೇಬೇಕಂತ ನಿರ್ಣಯಿಸಿದೆ ಅನ್ನೋದು ಟ್ರಂಪ್ ಕೊಡ್ತಿರೋ ಕಾರಣಗಳು. ಟ್ರಂಪ್ ಏನಾದರೂ ಕಾರಣಗಳನ್ನ ಕೊಡ್ಲಿ, ವೆನೆಜುವೆಲಾದ ಮೇಲೆ ಅಮೆರಿಕದ ಕಾರ್ಯಾಚರಣೆಯನ್ನ ಇದೇ ಮೆಕ್ಸಿಕೋ, ಕ್ಯೂಬಾ, ಕೊಲಂಬಿಯಾ ದೇಶಗಳು ತೀವ್ರವಾಗಿ ಖಂಡಿಸಿದ್ವು. ಇದೊಂದು ಪ್ರಾದೇಶಿಕತೆಗೆ ಆದ ದೊಡ್ಡ ಅವಮಾನ ಅಂತ ಹೀಗೆಳೆದಿದ್ರು. ಹೀಗಾಗಿ ಟ್ರಂಪ್ ಇದೇ ದೇಶಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಡೆನ್ಮಾರ್ಕ್ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವ ಹುಚ್ಚು ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಬೆದರಿಕೆಗೆ ಗ್ರೀನ್ಲ್ಯಾಂಡ್ ಪ್ರಧಾನಿ ಜೆನ್ಸ್ ನಿಲ್ಸನ್ ಕಿಡಿಕಾರಿದ್ದು, ನಮ್ಮ ದೇಶದ ಸಂಪನ್ಮೂಲಗಳನ್ನು ಲೂಟಿ ಮಾಡುವ ಟ್ರಂಪ್ ಹುನ್ನಾರಕ್ಕೆ ನಾವು ಬಗ್ಗಲ್ಲ ಅಂತಾನೂ ಹೇಳಿಕೆ ನೀಡಿದೆ. ಒಟ್ನಲ್ಲಿ ಯುದ್ಧ ನಿಲ್ಲಿಸ್ತಿದ್ದೀನಿ ಅಂತಾನೆ ಟ್ರಂಪ್ ಯುದ್ಧ ಸಾರ್ತಿರೋದಕ್ಕೆ ವಿಶ್ವವ್ಯಾಪಿ ಪ್ರತಿಭಟನೆಗಳು ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.